ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಇವತ್ತು ನೋಡಿ ತಾರೀಕು 11/8/2026. ನಾನು ನಿಮಗೆ ಪ್ರತಿ 2 ಡೇಸ್ 3 ಡೇಸ್ ಒಂದ್ಸಲ ವಿಡಿಯೋ ಮಾಡಿ ಹಾಕ್ತಾ ಇದ್ದೆ. ನೋಡಿರಿ, ಆದಷ್ಟು ಬೇಗ ಕೌನ್ಸಿಲಿಂಗ್ ಪ್ರಕ್ರಿಯೆ ಸ್ಟಾರ್ಟ್ ಆಗ್ತೈತಿ. ಈ ವಾರದಲ್ಲಿ ಏನಾದರೂ ಒಂದು ಮಾಹಿತಿ ಕೊಡ್ತಾರೆ ಗ್ಯಾರಂಟಿ ನಾನು ಅಂದ್ಕೊಂಡಿದ್ದೀನಿ. ಯಾಕಂದ್ರೆ ಬೋರ್ಡ್ನವರು ಸುಮ್ಮನೆ ಆಗಿಬಿಟ್ಟಿದ್ದಾರೆ. ಆದರೆ ಏನಾದರೂ ಒಂದು ಮಾಹಿತಿ ಕೊಡ್ತಾರೆ ಅಂದ್ಕೊಂಡಿದ್ದೆ. ಆದರೆ ಇಷ್ಟು ಕೆಟ್ಟದಾಗ ಮಾಹಿತಿ ಕೊಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಏನು ಮಾಹಿತಿ ಕೊಟ್ಟಿದ್ದಾರೆ ಅಂತಂದ್ರೆ ಇಲ್ಲಿ ಇಲ್ಲಿ ನೋಡ್ತಾ ಇದ್ದೀರಿ ಸ್ಕ್ರೀನ್ ಒಳಗಡೆ. ಈಗಾಗಲೇ 2026 ಸಾಲಿನಲ್ಲಿ ಡಿಪ್ಲೊಮಾ ನರ್ಸಿಂಗಿಗೆ ಯಾರೆಲ್ಲ ಅಪ್ಲಿಕೇಶನ್ ಹಾಕಿರಿ, ಅದರಲ್ಲಿ ಸ್ಪೆಷಲಿ SC ಕ್ಯಾಟಗರಿ ಇರುವಂಥ ಅಭ್ಯರ್ಥಿಗಳು ತಮ್ಮ SCA, SCB, SCC ಸರ್ಟಿಫಿಕೇಟನ್ನು ಮತ್ತೊಮ್ಮೆ ಅಪ್ಲೋಡ್ ಮಾಡಲು 14ನೇ ತಾರೀಕು ತನಕ ಟೈಮನ್ನು ಕೊಟ್ಟರು. ನೋಡಿರಿ, ನಾವು ಎಕ್ಸೆಪ್ಟೇಷನ್ ಅನ್ಕೊತಿದ್ವಿ ಕೌನ್ಸ್ಲಿಂಗ್ ಚಾಲೂ ಆಕತ್ತೆ ಅಂಥೇಳಿ, ಕೌನ್ಸ್ಲಿಂಗ್ ಸ್ಟಾರ್ಟ್ ಮಾಡ್ತಾರೆ ಅಂತೇಳಿ ಆಸೆ ಇಟ್ಕೊಂಡ್ಕೊತಿದ್ವಿ. ಆದ್ರೆ ಬೋರ್ಡ್ನವ್ರು ಏನು ಮಾಡಿದ್ರು ಅಂದರೆ SC ಅಭ್ಯರ್ಥಿಗಳಿಗೆ ಮತ್ತೊಮ್ಮೆ 14 ತಾರೀಕು ತನಕ ಟೈಮ್ ಕೊಟ್ಟಿದ್ದಾರೆ. ಈ 14 ತಾರೀಕು ಮುಗಿದ ಮೇಲೆ ಮುಂದೆ ಬೇರೆ ಲೆಕ್ಕ. ಈ 14 ತಾರೀಕು ತನಮಟನೂ ಯಾವುದು ಕೂಡ ಕೌನ್ಸಿಲಿಂಗ್ ಪ್ರಕ್ರಿಯೆ ಸ್ಟಾರ್ಟ್ ಆಗೋದಿಲ್ಲ, ಸ್ಟಾರ್ಟ್ ಮಾಡೋದಿಲ್ಲ. ಯಾಕೆ ಮಾಡೋಂಗಿಲ್ಲ? SC ಅಭ್ಯರ್ಥಿಗಳಿಗೆ ಟೈಮ್ ಕೊಟ್ಟರು. SC ಅಭ್ಯರ್ಥಿಗಳಿಗೆ ತಮ್ಮ ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡಲಿಕ್ಕೆ 14ನೇ ತಾರೀಕು ತನಕ ಟೈಮನ್ನು ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಅವ್ರು ಏನು ಮಾಡಿದಾರಪ್ಪ ಅಂತಂದರೆ ನಮ್ಮ SC ಅಭ್ಯರ್ಥಿಗಳದ್ದು ಲೀಸ್ಟ್ಗಳನ್ನು ಬಿಡುಗಡೆ ಮಾಡಿದ್ದಾರೆ. ಓಕೆ, ಸೊ ಲೀಸ್ಟನ್ನು ಏನು ಲಿಸ್ಟ್ ಅಂತಂದರೆ ಇದರಲ್ಲಿ ಈ ಲಿಸ್ಟ್ ಒಳಗಡೆ ಯಾರೆಲ್ಲ ಇವರೆಲ್ಲರೂ SC ಸರ್ಟಿಫಿಕೇಟ್ ಅಪ್ಲೋಡ್ ಮಾಡದೇ ಇರುವಂಥವ್ರು. ಇವರೆಲ್ಲ SC ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡದೇ ಇರುವಂಥವ್ರು. ನೋಡಿರಿ, ಹೇಳಕ್ಕೆ ಕುಂತ ಎಷ್ಟು ತಿಂಗಳಾತ ಇವ್ರು ಸುಮ್ಮನೆ ಆಗಿಬಿಟ್ರವ್ರು. SC ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಿಲ್ಲ ಇವರು. ನೋಡಿರಿ, ಎಷ್ಟದ ಇವರು ಅರೌಂಡ್ ಎಷ್ಟು ಏನಾದ್ರು ಇವರು 28 ಪೇಜ್ ಅದಾವು. 1252 ಅಭ್ಯರ್ಥಿಗಳು ಇನ್ನೂವರೆಗೂ ಕೂಡ SC ಸರ್ಟಿಫಿಕೇಟನ್ನು ಅಪ್ಲೋಡೇ ಮಾಡಿಲ್ಲ. ಹಿಂಗೆ ಮಾಡಿದ್ರೆ ಕೌನ್ಸ್ಲಿಂಗ್ ಯಾವಾಗ ಸ್ಟಾರ್ಟ್ ಆಗಬೇಕು? ಯಾವಾಗ ನಾವು ಕೌನ್ಸ್ಲಿಂಗಿಗೆ ಮಾಹಿತಿ ಕೊಡಬೇಕು? ಯಾವಾಗ ನಮ್ಮ ಹುಡುಗರು ಕಾಲೇಜ್ ಸೆಲೆಕ್ಷನ್ ಮಾಡ್ಕೋಬೇಕು? ಈ SC ಅಭ್ಯರ್ಥಿಗಳು ಆದಷ್ಟು ಬೇಗ ಈ ಲಿಸ್ಟಲ್ಲಿ ನಿಮ್ಮ ಹೆಸರಿದ್ದರೆ ನೀವು ಏನು ಮಾಡಿರಿಪ್ಪ ಅಂತಂದ್ರೆ ತಪ್ಪದೇನೆ ನಿಮ್ಮ ಕಾಸ್ಟ್ ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡಿರಿ. ಹೊಸದು SCA, SCB, SCC ಅಂತ ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡ್ರಿ.